ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಏನಂದರೆ, ದೇವರು ಹೆಣ್ಣನ್ನು ಸೃಷ್ಟಿಸಿದ್ದು ಹೇಗೆ ಅಂತ ಗೊತ್ತಾ ನಿಮಗೆ? ನೋಡಿ ತಿಳಿಸ್ಕೊಡ್ತೀನಿ. ದೇವದೇವನು ಹೆಣ್ಣನ್ನು ಸೃಷ್ಟಿ ಮಾಡಿದಾಗ 6 ದಿನ ಸರಿರಾತ್ರಿಯವರೆಗೆ ಸತತ ಕೆಲಸ ಮಾಡುತ್ತಿದ್ದ. ಆಗೊಬ್ಬ ದೇವತೆ ಬಂದು ಕೇಳಿದಳು, ದೇವದೇವ, ಏಕೆ ಇವಳಿಗಾಗಿ ಅಷ್ಟೊಂದು ಸಮಯ ವ್ಯಯಿಸುತ್ತಿರುವೆ? ದೇವದೇವನು ಉತ್ತರಿಸಿದ, ಇವಳನ್ನು ಸೃಷ್ಟಿಸಲು ನಾನು ಏನೇನು ಅಂಶಗಳನ್ನು ಒಳಗೊಳಿಸಬೇಕು ಎಂದು ನೋಡಿದೆಯಾ? ಇವಳು ಎಲ್ಲ ತರಹದ ಪಾಕಗಳನ್ನು ಬಲ್ಲವಳಾಗಬೇಕು. 16 ಮಕ್ಕಳನ್ನು ಒಂದೇ ಸಮಯದಲ್ಲಿ ಅಪ್ಪಿ ಸಮಾಧಾನಗೊಳಿಸಲು ಸಮರ್ಥಳಾಗಿರಬೇಕು. ಅವು ಬಿದ್ದು ಗಾಯಗೊಂಡ ಮೊಣಕಾಲಿನ ಗಾಯದಿಂದ ಹಿಡಿದು ಬೆಳೆದು ಘಾಸಿಗೊಂಡ ಹೃದಯದವರಾದಾಗಲೂ ಒಮ್ಮೆ ಆಲಿಂಗಿಸಿಕೊಂಡು ಅವರಿಗೆ ಸಾಂತ್ವನ ನೀಡಬೇಕು. ಇವೆಲ್ಲವನ್ನು ಅವಳು ಕೇವಲ 2 ಕೈಗಳಿಂದ ಮಾಡಬೇಕು. ಅಷ್ಟೇ ಅಲ್ಲ, ಅವಳಿಗೆ ಅನಾರೋಗ್ಯ ಉಂಟಾದರೂ ಅವಳೇ ಮದ್ದು ಮಾಡಿಕೊಂಡು ಗಂಟೆಗಳ ಲೆಕ್ಕ ಇಡದೆ ಕೆಲಸ ಮಾಡಬಲ್ಲವಳಾಗಬೇಕು. ದೇವತೆಗೆ ಅಚ್ಚರಿಯೂ ಸಂತಸವೂ ಆಯಿತು. ಏನು, ಈಕೆಗೆ ಕೇವಲ 2 ಕೈಗಳಾ? ಅಸಾಧ್ಯ ಎಂದಳು. ಮತ್ತು ಇದೇನಾ ನಿನ್ನ ತಯಾರಿಕೆಯ ಅತ್ಯುತ್ತಮ ಮಾದರಿ ಎಂದು ಹತ್ತಿರ ಬಂದು ಆ ಹೆಣ್ಣನ್ನು ಮುಟ್ಟಿದಳು. ಓ ದೇವದೇವ, ಇವಳನ್ನು ಬಹಳ ಮೃದುವಾಗಿ ಮಾಡಿದ್ದಿ ಎಂದು ಗೊಣಗೊಣ ತೆಗಳಿದಳು. ಆಗ ದೇವದೇವ ಹೇಳಿದ, ಹೌದು, ಇವಳು ಮೃದು, ಆದರೆ ಬಹಳ ಶಕ್ತಿವಂತಳು. ಅವಳು ಏನೇನೆಲ್ಲ ತೆಗೆದುಕೊಳ್ಳಬಲ್ಲಳು, ಎಷ್ಟೆಷ್ಟು ಕ್ರಮಿಸಬಲ್ಲಳು ಎಂದು ನೀನು ಊಹಿಸಲೂ ಸಾಧ್ಯವಾಗಲ್ಲ ಎಂದು ದೇವದೇವನು ಹೇಳಿದನು. ದೇವತೆ ಕೇಳಿದಳು, ಇವಳು ಆಲೋಚನೆ ಮಾಡಬಲ್ಲಳಾ? ಆವಾಗ ದೇವದೇವ ಹೇಳಿದನು. ದೇವದೇವ ನಗುತ್ತಾ ಹೇಳಿದ, ಆಲೋಚನೆ ಮಾಡುವುದಷ್ಟೇ ಅಲ್ಲ, ತರ್ಕಬದ್ಧವಾಗಿ ಸಕಾರಣವಾಗಿ ಆಲೋಚಿಸುವಳು, ಸಕಾರಣ ಮಾತಾಡಬಲ್ಲಳು ಮತ್ತು ಸಂಪೂರ್ಣ ಒಳಹೊರಗೆ ತಿಳಿಯಬಲ್ಲಳು. ದೇವತೆ ಹತ್ತಿರ ಬಂದು ಅವಳ ಕೆನ್ನೆಗಳನ್ನು ಮುಟ್ಟಿ ಮೆಲ್ಲಗೆ ಕಿರುಚಿದಳು. ದೇವದೇವ, ಈ ನಿನ್ನ ಸೃಷ್ಟಿ ಕರಗಿ ಸೋರುತ್ತಿದೆ. ಇವಳ ಮೇಲೆ ತುಂಬ ಹೊರೆ ಹೊರೆಸುತ್ತಿರುವೆ ಎನಿಸುತ್ತಿದೆ. ಇಂತಹ ಭಾರವನ್ನು ತಡೆಯದೆ ಇವಳು ಕರಗಿ ಸೋರುತ್ತಿದ್ದಾಳೆ. ಅದು ಸೋರುವಿಕೆ ಅಲ್ಲ, ಕಣ್ಣೀರು. ದೇವತೆಯ ಮಾತನ್ನು ತಿದ್ದಿದ ದೇವದೇವ, ಈ ಕಣ್ಣೀರು ಯಾಕೆ ಅಂತ ದೇವತೆ ಕೇಳಿದಳು. ಕಣ್ಣೀರು ಅವಳ ಅಭಿವ್ಯಕ್ತಿ. ದುಃಖ, ಅನುಮಾನ, ಪ್ರೇಮ, ಒಂಟಿತನ, ನೋವು, ಕಷ್ಟಗಳು, ಹೆಮ್ಮೆ ಎಲ್ಲದಕ್ಕೂ ಸಹ ಕಣ್ಣೀರು ಕಾರಣವಾಗುತ್ತದೆ. ದೇವತೆ ಬಹಳ ಆನಂದದಿಂದ ಹೇಳಿದಳು, ದೇವದೇವ, ನೀನು ಎಲ್ಲವನ್ನೂ ಆಲೋಚಿಸಿರುವೆ. ಈ ಹೆಣ್ಣು ಒಂದು ಅದ್ಭುತ ಸೃಷ್ಟಿ. ಆಗ ದೇವದೇವ ಉಲ್ಲಾಸದಿಂದ ನಗುತ್ತಾ ಹೇಳಿದ, ಹೌದು, ಅವಳ ಶಕ್ತಿಗೆ ಗಂಡು ಅಚ್ಚರಿಗೊಳ್ಳುತ್ತಾನೆ. ಕಷ್ಟಗಳ ಹೊರೆಗಳನ್ನು ಅವಳು ತಡೆಯಬಲ್ಲಳು ಮತ್ತು ತಡೆದುಕೊಳ್ಳಬಲ್ಲಳು. ಪ್ರತಿ ವಿಷಯದ ಮೇಲೂ ಅವಳದೇ ಆದ ಸ್ವಭಿಪ್ರಾಯ ಹೊಂದಿರಬಲ್ಲಳು. ಸಂತಸದ ಮತ್ತು ಪ್ರೀತಿಯ ಚಿಲುಮೆ ಅವಳು. ಚೀರಬೇಕು ಎನಿಸಿದಾಗ ಮುಗುಳ್ನಗಬಲ್ಲಳು. ಇವಳು ಅಳಬೇಕೆನ್ನಿಸಿದಾಗ ಹಾಡಬಲ್ಲಳು. ಸಂತಸವಾದಾಗ ಅಳಬಲ್ಲಳು. ತನಗೆ ಹೆದರಿಕೆ ಆದಾಗ ನಗಬಲ್ಲಳು. ತಾನು ನಂಬಿದ್ದವರ ಪರವಾಗಿ ಹೋರಾಡಬಲ್ಲಳು. ಬೇಷರತ್ತಿನ ಪ್ರೀತಿ ಅವಳದು. ಸನಿಹದವರು ಸತ್ತರೆ ಅವಳ ಮನ ಒಡೆಯುತ್ತದೆ. ಆದರೆ ಅದೇ ಜೀವನದಲ್ಲಿಯೇ ಅವಳು ಮತ್ತೆ ಶಕ್ತಿಯನ್ನು ಕಂಡುಕೊಳ್ಳುತ್ತಾಳೆ. ದೇವತೆ ಕೇಳಿದಳು, ಇವಳು ಪರಿಪೂರ್ಣಳಾ? ಇಲ್ಲ, ಇವಳಲ್ಲಿ ಒಂದು ಲೋಪ ಇದೆ. ಅವಳಿಗೆ ಅವಳ ಮೌಲ್ಯ ಎಷ್ಟು ಎಂಬುದು ಬಹಳ ಸಲ ಅವಳೇ ಮರೆತು ಹೋಗುತ್ತಾಳೆ ಎಂದ ದೇವದೇವ. ಓ ಹೆಣ್ಣೆ, ನೀನೊಂದು ಸದಾಕಾಲದ ವಿಸ್ಮಯ, ಅದ್ಭುತ ಎಂದು ದೇವತೆಯು ದೇವದೇವನ ಸೃಷ್ಟಿಸಿದ ಹೆಣ್ಣಿಗೆ ಅವಳು ನೀನೊಂದು ಸದಾಕಾಲದ ವಿಸ್ಮಯ ಎಂದು, ಅದ್ಭುತ ಎಂದು ಹೇಳುತ್ತಾಳೆ. ದೇವದೇವನು ಹೆಣ್ಣನ್ನು ಸೃಷ್ಟಿಸಿದ ಮೇಲೆ ದೇವತೆಗೆ ಇನ್ನೊಂದು ಪ್ರಶ್ನೆ ಮೂಡಿತು. ಹೆಣ್ಣು ಅಳುವುದೇಕೆ ಎಂದು ಕೇಳಿದಳು. ಆಗ ದೇವದೇವನು ಹೀಗೆ ಒಂದು ಕಥೆಯನ್ನು ಹೇಳಿದನು. ಒಂದು ತಾಯಿಗೆ ತನ್ನ ಮಗುವು
ಅದರ ಅಮ್ಮನಿಗೆ ಯಾಕೆ ಅಳ್ತಾ ಇದ್ದೀಯಾ ಅಮ್ಮ ಎಂದು ಕೇಳಿದನು. ಆ ಚಿಕ್ಕ ಮಗುವಿನ ಪ್ರಶ್ನೆಗೆ ತಾಯಿ ಹೇಳಿದಳು, ಯಾಕಂದರೆ ನಾನು ಹೆಣ್ಣು ಎಂದುತ್ತರಿಸಿದಳು. ಅವನ ತಾಯಿ ಅರ್ಥ ಆಗಲಿಲ್ಲ ಎಂದ ಆ ಹುಡುಗ. ಅವನನ್ನು ತಬ್ಬಿಕೊಂಡು ಮುತ್ತು ಕೊಟ್ಟು ಅವನ ತಾಯಿ ಹೇಳಿದಳು, ನಿನಗೆ ಎಂದಿಗೂ ಅರ್ಥ ಆಗುವುದಿಲ್ಲ. ನಂತರ ತಂದೆ ಬಳಿ ಓಡಿದ ಆ ಹುಡುಗ, ಅಪ್ಪ, ಕಾರಣವಿಲ್ಲದೆ ಹೆಂಗಸರು ಏಕೆ ಅಳುತ್ತಾರೆ ಎಂದು ಕೇಳಿದ. ಅಳುವುದಕ್ಕೆ ಅವರಿಗೆ ಕಾರಣ ಬೇಕಿಲ್ಲ ಎಂದು ಅವರಪ್ಪ ನಕ್ಕ. ಕಾಲ ಸರಿಯಿತು. ಆ ಹುಡುಗ ಯುವಕನಾಗಿದ್ದ. ಆದರೂ ಹೆಂಗಸರೇಕೆ ಅಳುತ್ತಾರೆ ಎನ್ನುವ ಪ್ರಶ್ನೆಗೆ ಮಾತ್ರ ಆತನಿಗೆ ಉತ್ತರ ಸಿಕ್ಕಿರಲಿಲ್ಲ. ಕೊನೆಗೊಂದು ದಿನ ಈ ಪ್ರಶ್ನೆಗೆ ಉತ್ತರಿಸುವಂತೆ ದೇವರಿಗೆ ಮೊರೆಯಿಟ್ಟ. ಪ್ರತ್ಯಕ್ಷನಾದ ದೇವರು ಹೇಳಿದ, ಮಗು, ನಾನು ಹೆಣ್ಣನ್ನು ಎಲ್ಲದಕ್ಕಿಂತ ಭಿನ್ನವಾಗಿ ಸೃಷ್ಟಿಸಿದೆ. ಹಾಗೆಯೇ ಪ್ರಪಂಚದ ಭಾರವನ್ನೆಲ್ಲ ಹೊರುವ ಶಕ್ತಿ ಆಕೆಯ ಗಟ್ಟಿ ಭುಜಗಳಿಗಿದೆ. ಜೊತೆಗೆ ಒಬ್ಬರಿಗೆ ಆಸರೆಯಾಗಬಲ್ಲಳಷ್ಟು ಅವು ಮೃದುವಾಗಿವೆ. ಮಕ್ಕಳನ್ನು ಹಡೆಯುವಾಗ ಆಗುವ ತೀವ್ರ ನೋವನ್ನು ಆಕೆ ಸಹಿಸಿಕೊಳ್ಳಬಲ್ಲಳು. ಜೊತೆಗೆ ತನ್ನ ಮಕ್ಕಳು ದೊಡ್ಡವರಾದ ಮೇಲೆ ಕೊಡುವ ನೋವನ್ನು ಕೂಡ ತಡೆದುಕೊಳ್ಳಬಲ್ಲಳು. ಕುಟುಂಬದಲ್ಲಿ ಎಲ್ಲರೂ ಕೈಚೆಲ್ಲಿ ಕುಳಿತಾಗ ತಾನೊಬ್ಬಳೇ ಎದ್ದು ಎಲ್ಲರ ಸಹಾಯಕ್ಕೂ ಧಾವಿಸುವ ಶಕ್ತಿಯನ್ನು, ತನಗೆ ಸುಸ್ತಾದರೂ ಮನೆಯವರ ಶುಶ್ರೂಷೆ ಮಾಡುವ ದೊಡ್ಡ ಮನಸ್ಸನ್ನು ನಾನು ಆಕೆಗೆ ಕೊಟ್ಟಿದ್ದೇನೆ. ಮಕ್ಕಳು ಎಷ್ಟೇ ಹಿಂಸೆ ಕೊಟ್ಟರೂ ಅವರ ಮೇಲೆ ಆಕೆಗೆ ಎಂದಿಗೂ ಪ್ರೀತಿ ಕಡಿಮೆಯಾಗುವುದಿಲ್ಲ. ಪತಿ ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸುವ, ಕಷ್ಟಕಾಲದಲ್ಲಿ ಆತನಿಗೆ ಬೆನ್ನೆಲುಬಾಗುವ ಶಕ್ತಿ ಆಕೆಗಿದೆ. ಕೊನೆಯದಾಗಿ ಆಕೆಗೆ ಕಣ್ಣೀರು ಹರಿಸುವ ಶಕ್ತಿಯನ್ನು ಕೊಟ್ಟೆ. ಭಾರ ಹೆಚ್ಚಾದಾಗ, ನೋವು ತೀವ್ರವಾದಾಗ, ಸಂತೋಷವಾದಾಗ ಆ ಭಾವನೆಗಳನ್ನೆಲ್ಲ ಕಣ್ಣೀರಿನ ಮೂಲಕ ವ್ಯಕ್ತಪಡಿಸಲಿ ಎಂಬ ಕಾರಣಕ್ಕಾಗಿ. ನೋಡು ಮಗು, ಹೆಣ್ಣಿನ ಸೌಂದರ್ಯ ಆಕೆಯ ಉಡುಗೆಯಲ್ಲಿಲ್ಲ, ಆಕೆಯ ದೇಹ ಸಿರಿಯಲ್ಲಿಲ್ಲ, ಆಕೆಯ ಕಣ್ಣಿನಲ್ಲಿದೆ. ಏಕೆಂದರೆ ಆಕೆಯ ಹೃದಯವೆಂಬ ಪ್ರೀತಿಯ ನೆಲೆಗೆ ಆಕೆಯ ಕಣ್ಣುಗಳೇ ಬಾಗಿಲು. ಹೆಣ್ಣನ್ನು ಅರ್ಥ ಮಾಡಿಕೊ, ಆಗ ಆಕೆಯ ಕಣ್ಣೀರು ಕೂಡ ಅರ್ಥವಾಗುತ್ತದೆ ಎಂದು ದೇವರ ಮಾತು ಮುಗಿಸಿದ. ಹೀಗೆ ಹೆಣ್ಣಿನ ಕಣ್ಣೀರಿಗೂ ಮತ್ತು ಹೆಣ್ಣನ್ನು ಏಕೆ ಸೃಷ್ಟಿಸಿದ ಎಂದು ದೇವದೇವನು ದೇವತೆಗೆ ಮತ್ತು ಆ ಮಗುವಿಗೆ ಹೇಳಿದ ಕಥೆಯ ಸಾರಾಂಶ ಹೀಗಿದೆ. ಆದ್ದರಿಂದ ಹೆಣ್ಣನ್ನು ಗೌರವಿಸಿ, ಪೂಜಿಸಿ, ಆಕೆಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ ಎಂದು ಈ ವಿಡಿಯೋ ಮೂಲಕ ತಿಳಿಸುತ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.